ಇದು ಆಮೇಲೆ ಈ ಜನಗಳ ಹತ್ರ ದುಡ್ಡು ಕೇಳ್ತಾರೆ ಅನ್ನೋ ಕಂಪ್ಲೇಂಟ್ ಇದೆ. ಅದು ನನಗೆ ನಂಬರ್ ಒನ್ ಆಗಿ ನನಗೆ ಅದು ನನ್ನ ಕೆಲಸ ಆಗದೆ ಇದ್ರೂ ಪರವಾಗಿಲ್ಲ, ಅದೊಂದು ಬರಬಾರ್ದು ನನಗೆ. Yes. ಅದಕ್ಕೆ ನಾನು ತುಂಬ ವಿರೋಧ, ನಾನು ಅದಕ್ಕೆ ತುಂಬ ವಿರೋಧ. ಆ ಥರ ಬರಬಾರ್ದು. ನೋಡ್ರಿ, ರಾತ್ರಿ ಹೊತ್ತು ಮನೇಲಿ ಹೋಗಿ ಮಲ್ಕೊಂಡಾಗ ನೆಮ್ಮದಿಯಾಗಿ ನಿದ್ದೆ ಬರಬೇಕು, ನೆಮ್ಮದಿಯಾಗಿ ನಿದ್ದೆ ಬರಬೇಕು ರೀ. ಇವಾಗ ಜಾಸ್ತಿ ದುಡ್ಡು ಇಟ್ಕೊಂಡವರೆಲ್ಲ ನೋಡ್ರಿ, ಇವಾಗ ನೀವೇ ನೋಡ್ರಿ, ವಿಜಯ್ ಮಲ್ಯ ಎಲ್ಲಿದ್ದಾನೆ ಇವತ್ತು? ಸಿ.ಜೆ. ರಾಯ್ ಏನಾದರು? ಇವತ್ತು ನಮ್ಮ ಇವರು ಕೆ ಜಿ ಎಫ್ ಬಾಬು ಮೊದಲು ಇಲ್ಲಿ ಓಡಾಡ್ತಾರೆ. ಕೆ ಜಿ ಎಫ್ ಬಾಬು ಆತನು ಏನು ಮಾಡ್ತಾ ಇದ್ದಾನೆ ಇವತ್ತು ಪಾಪ? ಅದನ್ನ ಹೇಳ್ತಾ ಇದ್ದು, ನಾನು ಟ್ಯಾಕ್ಸಿ ಕಟ್ಟಕ್ಕೆ ಸರ್ ನೆಮ್ಮದಿ ಇಲ್ಲ ಸರ್, ನನಗೆ ನೆಮ್ಮದಿ ಇಲ್ಲ ಸರ್, ಇಷ್ಟು ದುಡ್ಡಿದೆ, ನೆಮ್ಮದಿ ಇಲ್ಲ, ಟ್ಯಾಕ್ಸ್ಗಳೇ ಸುರೋಗ್ಬಿಡ್ತೀವಿ ನನಗೆ. ಆ ಥರ ಒಂಥರ ಇದೆಲ್ಲ ಬಂದ್ಬಿಟ್ಟು ನಮ್ಮ ಅಸೆಟ್ಸು, ಇವೆಲ್ಲ ನಮ್ಮ ಅಸೆಟ್ಸು. ಇಂಥದನ್ನೆಲ್ಲ ನಾವು ಜಿಆರ್ ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7022532255ಕ್ಕೆ ಹಿಂದೆ ಕರೆ ಮಾಡಿ. ಹಾಳು ಮಾಡ್ಕೋಬಾರ್ದು ನಾವು. ಏನಿಲ್ಲ, ಇರೋದ್ರಲ್ಲಿ ನೆಮ್ಮದಿಯಾಗಿರ್ಬೇಕ್ರಿ, ಅಷ್ಟೇ ರೀ. ಏನು ಮಾಡಿದ್ರು ಏನು ಉಳಿಯೋದೇ ಇಲ್ಲ, ಯಾವುದು ಉಳಿಯೋದಿಲ್ಲ. ಒಂದೇನಂದ್ರೆ, ಇಂಡಿಯಾದಲ್ಲಿ ದುಡ್ಡು ಇಲ್ಲದೆ ಇರೋದೇ ಒಂದು ಕ್ರೈಮು. ದುಡ್ಡು ಮಾಡದೇ ಇದ್ರೆ ಕ್ರೈಮ್ ಇಂಡಿಯಾದಲ್ಲಿ. ದುಡ್ಡು ಮಾಡಿದ್ರೇನೆ ನಾವು ಒಳ್ಳೆಯವರು ಅಂತ ಲೆಕ್ಕ ಬರೋದು. ಅಂದರೆ ಎಲ್ಲರಿಗೂ ಹೋಗ್ಬೇಕು, ಅಲ್ಲವರೆಗೂ ಹೋಗ್ಬೇಕು, ಅದ್ರ ಮೇಲೆ ಹೋಗ್ಬಾರ್ದು. ಅದರಿಂದ ಈ ಥರ ಕಂಪ್ಲೇಂಟ್ಸ್ ಎಲ್ಲ ಬರೋದೆಲ್ಲ ಬಿಟ್ಬಿಟ್ಟು ನಿಯತ್ತಾಗಿ ನಾವು ಕೆಲಸ ಮಾಡ್ಕೊಂಡ್ರೆ ದೇವರೆಲ್ಲೋ ಒಂದು ಜಾಗದಲ್ಲಿ ನಮಗೆಲ್ಲೋ ಒಂದು ಜಾಗದಲ್ಲಿ ಕೊಡ್ತಾರೆ. ಅದೆಲ್ಲ ನಾವೆಲ್ಲ ಅನುಭವಿಸಿದ್ದೀವಿ, ನಾವೆಲ್ಲ ನೋಡಿದ್ದೀವಿ. ಈ ಥರ ಕಂಪ್ಲೇಂಟ್ಸ್ ಬಂದಾಗ ನಮಗೆ ಒಂಥರ ಮನಸ್ಸು ಬೇಜಾರಾಗುತ್ತೆ. ನಗರಸಭೆಗೆ ಹೋಗೋದಾ ಬೇಡವಾನಪ್ಪ? ಈ ತಾಲೂಕು ಆಫೀಸ್ದು ನಗರಸಭೆದು ಬಿಟ್ಟರೆ ಬೇರೆ ಯಾವುದು ಕಂಪ್ಲೇಂಟ್ಸ್ ಇರೋದೇ ಇಲ್ಲ. ಈ ದುಡ್ಡು ಅಂತ ಹೇಳೋದು, ಲಂಚ ಕೇಳ್ತಾರೆ ನಮ್ಮ ಹತ್ರ ದುಡ್ಡು ಕೇಳ್ತಾರೆ ಅಂತ ಹೇಳೋದು. ತಾಲೂಕು ಆಫೀಸು, ನಗರಸಭೆ ಆಫೀಸು, 2 ಆಫೀಸ್ ಬಿಟ್ಟರೆ ಬೇರೆ ಆಫೀಸ್ ಎಲ್ಲೂ ಇಲ್ಲ. ಇವಾಗ ಕಾಂಟ್ರಾಕ್ಟರ್ಸು ಅಷ್ಟೇ, ನಾವು ಯಾರ ಹತ್ರನೂ ಪರ್ಸೆಂಟೇಜ್ ತೊಗೊಳೋದಿಲ್ಲ, ಯಾರ ಹತ್ರನೂ ದುಡ್ಡು ತೊಗೊಂಡಿಲ್ಲ, ಯಾರಿಗೂ ಏನು ಇದು ಮಾಡಿಲ್ಲ, ನಾವು ಏನೂ ಇಲ್ಲ. ಯಾಕೆ ಇದೆಲ್ಲ ವಿಳಂಬ ಆಗೋದು? ಕಾರಣಗಳೇನು? ಕೆಲಸಗಳು ವಿಳಂಬ ಆಗ್ತಾ ಇದ್ದಾವೆ. ಆಮೇಲೆ ಈ ವಾಟರ್ ಲೈನ್ಸ್ ಇವೆಲ್ಲ ಜನ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಇಂಜಿನಿಯರ್ಸ್ ನೀವೇನು ಮಾಡ್ತಾ ಇದ್ದೀರಾ? ಹೆಲ್ತ್ ಇನ್ಸ್ಪೆಕ್ಟರ್ ಏನು ಮಾಡ್ತಾ ಇದ್ದೀರಾ? ಇಷ್ಟೊಂದು ಸ್ಟಾಪ್ ಇದ್ದೀರಾ, ನೀವೆಲ್ಲ ಏನೇನು ಮಾಡ್ತಾ ಇದ್ದೀರಾ? ಖಾತೆಗಳಿಗೆ ಲೇಟ್ ಆಯಿತು, ಓಕೆ, ಆ್ಯಪ್ ಏನೋ ಸರ್ವರ್ ಡೌನ್ ಇತ್ತು, ಮಾಡಿದ್ದೀವಿ ಅಂತೀರಿ. ಆ್ಯಪ್ ಸರ್ವರ್ ಡೌನ್ ಆಗಿದ್ದಾಗ ಓಕೆ, ಪರವಾಗಿಲ್ಲ, ಸರ್ವರ್ ಕರೆಕ್ಟಾಗಿರುವಾಗ ಕೊಟ್ಬಿಡಿ, ಯಾಕೆ ಲೇಟ್ ಮಾಡ್ತಾರೆ ಅವರನ್ನು? ಅವರು ಈ ಖಾತೆಗಳು ಮಾಡೋರು ಹೇಳ್ತಾರೆ ನಮಗೆ, ಸರ್ ದುಡ್ಡು ಕೊಡ್ತಿದ್ರೆ ನಾವು ಪ್ರಿಂಟ್ಔಟೇ ಕೊಡೋದಿಲ್ಲ ಸರ್, ದುಡ್ಡು ಕೊಟ್ಟರೆ ಕೊಡೋದು ಅಂತ ಹೇಳ್ತಾರೆ. ಹಂಗೆಲ್ಲ ಹೇಳ್ತಾರೆ. ನಾವು ಯಾಕೆ ಅಂತ ನಾನು ಅವ್ರಿಗೆ ಕೇಳಿದೆ, ನಿನ್ನ ಯಾರು ದುಡ್ಡು ಕೇಳಿರ್ತಾರೆ? ನಿಮ್ಮ ಅಪ್ಪನ ಕೊಟ್ಟಿರೋರು, ಹೋಗವರು ಏನು ತಲೆ ಕಟ್ಸ್ಕೊಬಿಟ್ಟು ಕೊಟ್ಬಿಟ್ಟು, ನೀನು ಅಣ್ಣನೋ ತಮ್ಮ ಅಂತ ಲೆಕ್ಕ ಅನ್ಕೊಟ್ಟು, ಇಲ್ಲ ನೀವು ಅಕ್ಕನೋ ತಂಗಿನೋ ಅಂತ ಕೊಟ್ಬಿಟ್ಟು ಹೋಗ್ಬಿಟ್ಟು ಹಂಗೆ ಹೇಳ್ತಾರೆ. ಅದೇ ವರ್ಡಲ್ಲೇ ಹೇಳ್ದೆ. ಈಗ ಅವ್ರ ಮನೆ ಖಾತೆ ಮಾಡೋದಕ್ಕೆ ಇನ್ನೊಬ್ರು ಯಾರೋ ಮೂರನೇವರು ದುಡ್ಡು ಕೇಳಿದ್ರೆ ಏನು ಲೆಕ್ಕ? ಏನು ಅವ್ರ ಅಪ್ಪನಿಗೆ ಏನಾದ್ರು ಇವ್ರು ಹುಟ್ಟಿದ್ರೆ ಕೊಡಮ್ಮ ನೀವು, ಹಂಗಂತ ಕೊಟ್ಬಿಡ್ರಿ ಹೋಗಿ, ಅದು ಒಂದು ಇರಲಿ ರೆಕಾರ್ಡು ಅಂತ ಹೇಳ್ದೆ. ಅದೇ ಥರ ಅದೇ ವರ್ಡಲ್ಲೇ ಹೇಳ್ದೆ ನಾನು. ಈ ಥರ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದ್ದಾವೆ. ಬೇಕಾದಷ್ಟು ಫಂಡ್ಸ್ ಇದೆ ನಮಗೆ, ಇವಾಗ ನೋಡಿ, ಇದು ಒಂದು 9.5 ಕೋಟಿ ಮಾಡಬೇಕು, ಮೊದಲು ಒಂದು 10 ಕೋಟಿ ಮಾಡಿದ್ವಿ. ಅದಕ್ಕೆ ಮುಂಚೆ ಈ AVGದು ಟೆಂಡರ್ ಮಾಡಿದ್ವಿ. ಅದಕ್ಕೆ ಮುಂಚೆ ನಿರ್ಮಿತ ಕೇಂದ್ರ ಲ್ಯಾಂಡ್ ಆರ್ಮಿದು ಬ್ಯಾಲೆನ್ಸ್ ಇದ್ದಾವೆ, ಅದನ್ನು ಮಾಡ್ತಾ ಇದ್ದೀವಿ. ಇವಾಗ UGDದು 62 ಕೋಟಿ 65 ಕೋಟಿದು ಟೆಂಡರ್ ಪ್ರೋಗ್ರೆಸ್ ಆಗಿದೆ. L1 L2 ಅನ್ನೋದು ಅದು ಕೋರ್ಟ್ಗೆ ಹೋಗಿದ್ದಾರೆ. ಕೋರ್ಟ್ಗೆ ಹೋದಾಗ ನಾವೇನು ಮಾಡೋಕ್ಕಾಗಲ್ಲ, ಅದು ನಮ್ಮ ಜವಾಬ್ದಾರಿ ಏನೂ ಇಲ್ಲ. ಕೋರ್ಟ್ ಏನು ತೀರ್ಮಾನ ಆಗುತ್ತೋ ಆ ತೀರ್ಮಾನ ಪ್ರಕಾರವಾಗಿ ನಾವು ಹೋಗ್ಬೇಕಾಗ್ತದೆ ಅಷ್ಟೇ. ಆ ಟೆಂಡರ್ 2 ವರ್ಷದಿಂದ ಕೋರ್ಟಲ್ಲಿ ಸತ್ತಿದೆ. ಅದು ದೊಡ್ಡ ತಲೆನೋವು. ಅದೊಂದು 37 ಕಿಲೋಮೀಟರ್ಲಿ 32 ಕಿಲೋಮೀಟರ್ ಅಲ್ಲ ಸರ್, ಅದು ಮಿಸ್ಸಿಂಗ್ ಲೈನ್, 32 ಕಿಲೋಮೀಟರ್ ಮಿಸ್ಸಿಂಗ್ ಲೈನು. ಆ ಮಿಸ್ಸಿಂಗ್ ಲೈನ್ ಒಂದು ಮಾಡಿಬಿಟ್ರೆ ನಮಗೆ, ಆ ಮಿಸ್ಸಿಂಗ್ ಲೈನ್ ಆ ಪ್ಲಾಂಟ್ ಎಲ್ಲ ಮಾಡಿಬಿಟ್ರೆ ಏನು ಸಮಸ್ಯೆ ಇರೋದಿಲ್ಲ, ಆರಾಮಾಗಿ UGD ನಮ್ಮದು ಕ್ಲಿಯರ್ ಆಗಿಬಿಡ್ತಾ ಇದೆ. ಇವಾಗ ಅದೊಂದು ಟೆನ್ಷನ್ ಏನು ಅಂದರೆ, ಇವಾಗ ನಾವು ಈ ರೋಡ್ಗಳೆಲ್ಲ ಮಾಡೋಕ್ಕೆ ಹೋಗ್ತಾ ಇದೀವಲ್ಲ, ಎಲ್ಲ ಆ ರೋಡ್ಗಳಲ್ಲಿ ಬಂದು ತಿರ್ಗಾ ಆಗಿತ್ಯಾರ ಅನ್ನೋದು ಅದೊಂದು ಕಡೆ ಟೆನ್ಷನ್. ಮಾಡೋದಾ ಬಿಡೋದಾ ಅಂತ ಅರ್ಥ ಆಗ್ತಾ ಇಲ್ಲ.